ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ನಮಸ್ಕಾರ. ಇವತ್ತು ಬಳ್ಳಾರಿ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಜಿ ಸೋಮಶೇಖರ ರೆಡ್ಡಿ ಅವರ ಆಪ್ತರು ಹಾಗೂ 24ನೇ ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಶ್ರೀನಿವಾಸ್ ಮೋತ್ಕರ್ ಅವರು ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಯಾಕಂದರೆ ಆಡಳಿತ ಪಕ್ಷದ ಅನೇಕ ಸಮಸ್ಯೆಗಳನ್ನು ಎತ್ತಿ ಹಿಡಿದು ಅಭಿವೃದ್ಧಿ ಆಗಲಿಕ್ಕೆ ಸಹಕಾರಿಯಾಗೋದು ವಿರೋಧ ಪಕ್ಷದವರು ಗಟ್ಟಿತನ ತೋರಿದಾಗ ಮಾತ್ರ. ಹಾಗಾಗಿ ಇವತ್ತು ಬಳ್ಳಾರಿ ಮಹಾನಗರ ಪಾಲಿಕೆ ವಿರೋಧ ಪಕ್ಷದ ನಾಯಕರ ಮೊಟ್ಟಿಗೆ ಶ್ರೀನಿವಾಸ್ ಮೋತ್ಕರ್ ಅವರಿದ್ದಾರೆ, ಮಾತಾಡ್ತಾರೆ ನ್ಯೂಸ್ ಟ್ಯಾಗ್ ಕನ್ನಡದೊಂದಿಗೆ. ಏನು ಹೇಳ್ತಾರೆ ನೋಡೋಣ. ಈಗ ಬಳ್ಳಾರಿ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿದ್ದೀರಿ, ಮುಂದಿನ ಗುರಿಗಳೇನು? ಮುಂದಿನ ಗುರಿಗಳಂದರೆ ಈಗ ಕಾರ್ಪೊರೇಷನಲ್ಲಿ ಇಲ್ಲಿ ನಮಗೇನು ಅನ್ಯಾಯ ಆಗ್ತಾಯಿದೆ ನಮ್ಮ ಕಾರ್ಪೊರೇಟರ್ಸ್ಗೆ, BJP ಕಾರ್ಪೊರೇಟರ್ಸ್ಗೆ, ಅದರ ಬಗ್ಗೆ ಧ್ವನಿ ಎತ್ತಿ, ಆಮೇಲೆ ನಮ್ಮ ವಾರ್ಡ್ಗಳಲ್ಲಿ ಕೆಲಸಗಳು ಆಗ್ತಾಯಿಲ್ಲ, ಸೊ ಅದ್ರ ಬಗ್ಗೆ ಎಲ್ಲ ಇದು ಮಾಡಿ, ಆಮೇಲೆ ಬಳ್ಳಾರಿ ಜನರ ಸಮಸ್ಯೆಗಳು, ಆಮೇಲೆ ಬಳ್ಳಾರಿ ಸಿಟಿಯಲ್ಲಿ ಇಂಟೀರಿಯರ್ ರೋಡ್ಸ್ ಇಲ್ಲ, ಇಂಟೀರಿಯರ್ ರೋಡ್ಸ್ ಡೆವಲಪ್ ಮಾಡ್ತಾಯಿಲ್ಲ, ಓನ್ಲಿ ಮೇನ್ ರೋಡ್ ಒಂದೇ ಮಾಡ್ತಾಯಿದ್ದಾರೆ. ಇಂಟೀರಿಯರಲ್ಲಿ ಭಾಳ ಸಮಸ್ಯೆಗಳಿದ್ದಾವೆ, ಅದು UGD ಸಮಸ್ಯೆ ಅವೆಲ್ಲ ಜನಕ್ಕೆ ತಿಳಿಸೋದೇನೆಂದರೆ, ಇವಾಗ ರಾಯಲ್ ಸರ್ಕಲ್ಲು ಆ ರೋಡ್ ಏನು ಇವಾಗ ಆಗಿದೆಯಲ್ಲ, ಅದು ಮಾಜಿ ಇವ್ರು ಮಿನಿಸ್ಟರ್ ಶ್ರೀರಾಮುಲು ಸಾರು, ಸೋಮಶೇಖರ ರೆಡ್ಡಿ ಸಾರ್ ಅವರು ಇದ್ದಾಗೆ ಸ್ಯಾಂಕ್ಷನ್ ಆಗಿತ್ತು. ಸ್ಯಾಂಕ್ಷನ್ ಆಗಿ ಅರ್ಧ ಕೆಲಸ ಆಗಿತ್ತು, ನಿಮಗೂ ಗೊತ್ತಿದೆ. ಅದಾದಮೇಲೆ ಎಲೆಕ್ಷನ್ ಟೈಮಲ್ಲಿ DC ಅವ್ರು ನಿಂದಿರಿಸಿದ್ರು ಕೋಡ್ ಆಫ್ ಕಂಡಕ್ಟ್. ಅದಾದಮೇಲೆ ಅದೇ ಕೆಲಸ ಮಾಡಿ ನಾವು ಮಾಡ್ತಿದ್ದೀವಿ ಅಂತಿದ್ದಾರೆ. ಆಮೇಲೆ ಬಂತು ನೇರು ಕಾಲನಿ ಮೇನ್ ರೋಡು, ಅದು ಕೂಡ 4ನೇ ಸಲ ಟೆಂಡರ್ ಆಗಿ ಅದು ಕೂಡ ಆಗಿದ್ದನ್ನು ಅದು ನಿಂತಿತ್ತು. ಎಲೆಕ್ಷನ್ ಟೈಮಲ್ಲಿ ಕೋಡ್ ಆಫ್ ಕಂಡಕ್ಟಲ್ಲಿ ನಿಂತಿತ್ತು. ಅದು ಕೂಡ ನಮ್ಮದೇ BJP ಸರ್ಕಾರದ್ದು ಗ್ರ್ಯಾಂಟೇ, ಅದು ಗ್ರ್ಯಾಂಟು ನಾವೇ ಅದು ಮಾಡಿದ್ರು, ಅದು ಅವರು ನಮ್ಮದು ಅಂತಾರೆ. ದುರ್ಗಮ್ ಗುಡಿದು ನಮ್ಮದೇ. ಬೇಕಿದ್ರೆ ನಿಮ್ಗೆ ಎಲ್ಲನ ದಾಖಲೆಗಳು ಹೋಗಿ ತಗೊಂಡು ನೋಡಿರಿ, PWD ಅಲ್ಲಿ ಎಲ್ಲವೂ ನಮ್ಮವೇ. ಅವ್ರು ಏನು ಮಾಡ್ತಿದ್ದಾರೆ, ಒಂದು SP ಸರ್ಕಲ್ ಅದು ಕೂಡ ಅನವಶ್ಯಕತೆ, ಅಷ್ಟು ಚೆನ್ನಾಗಿದ್ದದನ್ನು ಸುಮ್ಮನೆ ತೆಗೆದು ಮತ್ತೆ ಇದು ಮಾಡ್ತಿದ್ದಾರೆ. ಇದೆಲ್ಲ ಅದ್ರ ಬಗ್ಗೆ ಜನಕ್ಕೆ ಕೂಡ ತಿಳಿಬೇಕು. ನಾನು ಅವ್ರಿಗೆ ಏನು ಹೇಳೋದಂದರೆ, ಸಿಟಿ ಇಂಟರ್ನಲ್ ರೋಡ್ಸು ಎಲ್ಲ ಸ್ವಲ್ಪ ನೋಡಿ, UGD ಅವೆಲ್ಲ ಮಾಡ್ಬೇಕನ್ನೋದು ನನ್ನ ಬಯಕೆ. ಇನ್ನು ಮುಂದೆ ಹೆಂಗಿರುತ್ತೆ ನಿಮ್ಮ ನಡೆ ಅಭಿವೃದ್ಧಿಯ ಕಡೆ? ನಾವೆಲ್ಲ ಕಾರ್ಪೊರೇಟರ್ಸ್ ಒಗ್ಗೂಡಿ ಫೈಟ್ ಮಾಡ್ತೀವಿ. ಕಾರ್ಪೊರೇಟರ್ಸ್ ಕಮಿಷನರ್ ಹತ್ರ ಆಗಲಿ, ಮೇಯರ್ ಸರ್ ಹತ್ರ ಆಗಲಿ ಕುತ್ಕೊಂಡು ಕೆಲಸ ಮಾಡಿಸ್ಕೊತೀವಿ. ತುಂಬ ಖುಷಿಯಾಗಿದೆ. ಇವತ್ತು ನಮ್ಮ ಅಣ್ಣವರು ಮೋತ್ಕರ್ ಶ್ರೀನಿವಾಸ್ ಅವರು ಅಪೋಸಿಷನ್ಗೆ ಚಾರ್ಜ್ ತೊಗೊಂಡಿದ್ದಾರೆ. ಇನ್ನು ಮುಂದಿನ ದಿನದಲ್ಲಿ ಅವರು ಮೇಯರ್ ಆಗಬೇಕಂತ ನಾವು ನಮ್ಮೆಲ್ಲ ಕಾರ್ಪೊರೇಟರ್ಸ್ ಒಂದು ಇದೆ. ಇವತ್ತು ಬಳ್ಳಾರಿಯಾಗಿ ಭಾಳ ಸಮಸ್ಯೆಗಳು ಇದ್ದಾವೆ. ಯಾಕಂದರೆ ರೋಡ್ ಡೆವಲಪ್ಮೆಂಟ್ಸ್ ಆಗಿ ಪ್ರತಿಯೊಂದು, ಇವಾಗ ನಮ್ಮ ವಾರ್ಡ್ ತೊಗೊಂಡ್ರೆ ಸುಮಾರು 2 ವರ್ಷ ಆಯಿತು, ಒಂದು ಗ್ರ್ಯಾಂಡು ಬಂದಿಗ ನಮ್ಮ ವಾರ್ಡ್ಗೆ. 15 ಲಕ್ಷ 20 ಲಕ್ಷಕ್ಕಿಂತ ₹1 ಜಾಸ್ತಿ ಗ್ರ್ಯಾಂಡು ಬಂದಿಗ. ಅದ್ರ ಬಗ್ಗೆ ಎಲ್ಲರೂ ನಮ್ಮ ಅಣ್ಣವರು ನಾವು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಜನರಿಗೆ ಉಪಯೋಗ ಆಗೋ ಕೆಲಸ ಮಾಡ್ತೀವಿ ನಾವು. ನಮ್ಮ ಅಣ್ಣನಾದ ಮೋತ್ಕರ್ ಶ್ರೀನಿವಾಸ್ ಅವರು ಇವತ್ತು ವಿರೋಧ ಪಕ್ಷದ ನಾಯಕರಾಗಿ ಅಧಿಕಾರ ಸ್ವೀಕರಿಸಿಕೊಂಡಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಇನ್ನು ಅವ್ರಿಗೆ ನಾವೆಲ್ಲ ಕಾರ್ಪೊರೇಟರ್ಗಳೆಲ್ಲ ಸೇರಿ ಮತ್ತು ವಾರ್ಡಿನ ಎಲ್ಲ ಜನ ಸೇರಿ ಅವ್ರಿಗೆ ಒಂದು ಶಕ್ತಿಯಾಗಿ ಅವ್ರ ಹಿಂದುಗಡೆ ನಾವು ಇರ್ತೀವಿ. ಆಮೇಲೆ ವಾರ್ಡಿನಲ್ಲಿ ಬರತಕ್ಕಂಥ ಎಲ್ಲ ಸಮಸ್ಯೆಗಳು ಏನೇ ಇರ್ಬೋದು, ಜಲವದ ಸಮಸ್ಯೆಗಳ ಬಗ್ಗೆ ನಾವು ಧ್ವನಿ ಎತ್ತಿ ನಮ್ಮ ಕೆಲಸಗಳು ಮತ್ತು ಇತರ ವಾರ್ಡಿನ ಕೆಲಸಗಳು ನಾವು ಒಳ್ಳೆ ರೀತಿಯಿಂದ, ಅಂದರೆ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅದೇ ರೀತಿಯಿಂದ ಕೆಲಸ ಮಾಡ್ಕೊಂತ ಒಗ್ಗಟ್ಟಿನಿಂದ ಹೋಗ್ತೀವಿ ಅಂತ ಈ ಮೂಲಕ ನಾನು ತಿಳಿಸ್ತೀನಿ. ಈ ದಿನ ಲೆಕ್ಕಪತ್ರ ಸ್ಥಾಯಿ ಸಮಿತಿ ಅಧ್ಯಕ್ಷ ಪದವಿ ಸ್ವೀಕಾರ ಇವತ್ತು ಮಾಡಿದ್ದೀವಿ. ಇದರ ಮೂಲಕ ನಮ್ಮ ಪಕ್ಷದ ಹಿರಿಯ ಮುಖಂಡರು, ಮಾಜಿ ಶಾಸಕರ ಸೋಮಶೇಖರ ರೆಡ್ಡಿ ಸಾರ್ ಅವರು ಮತ್ತು ಎಲ್ಲ ಪಕ್ಷದ ಮುಖಂಡರು ಮತ್ತು ನನ್ನ ಹಿತೈಷಿಗಳು, ನನ್ನ ಬಂಧುಗಳು, ನನ್ನ ಅಣ್ಣ ತಮ್ಮಂದಿರು, ಎಲ್ಲ ನನ್ನ ವಾರ್ಡಿನ ಇವರು ಮತ್ತು ನಮ್ಮ ಬಳ್ಳಾರಿ ನಗರದ ಎಲ್ಲ BJP ಮುಖಂಡರು, ಎಲ್ಲ ಅಭಿಮಾನಿಗಳು ಬಂದು ಇವತ್ತು ನನ್ನ ಒಂದು ಸನ್ಮಾನಿಸಲಾಯಿತು. ಇದ್ರ ಪರವಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೆ, ಈ ದಿನ ನನಗೆ ಒಂದು ಜವಾಬ್ದಾರಿ ಕೊಟ್ಟಾರ ಲೆಕ್ಕಪತ್ರ ಸಹಾಯ ಸಮಿತಿದು. ಇದನ್ನು ನಾನು ಒಂದು ಒಳ್ಳೆ ರೀತಿಯಾಗಿ ನಾನು ನಡ್ಕೊಂಡು ಹೋಗ್ತಾನಂತ ನಾನು ಒಳ್ಳೆ ಜವಾಬ್ದಾರಿಯಿಂದ ನಡೆಸಿ ಒಂದು ವರ್ಷ ಅವಧಿ ಇರ್ತೈತೆ, ಅದರೊಳಗೆ ನಾನು ಒಂದು ಒಳ್ಳೆ ಮಾಡ್ಕೊಂಡು ಹೋಗ್ತಾನಂತ ನಾನೊಂದು ಭರವಸೆ ಕೊಡ್ತಾ ಇದ್ದೀನಿ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.